ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯು ಈಚೆಗೆ ಬಿಡುಗಡೆ ಮಾಡಿದಂತಹ ತೃತೀಯ ಭಾಷೆ ಹಿಂದಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಇದು ಸಂಪೂರ್ಣವಾಗಿ ರಿವೈಸ್ಡ್ ಆದಂತಹ ಒಂದು ಮಾದರಿ ಉತ್ತರ ಪತ್ರಿಕೆ. ಇದು 50 ಮಾರ್ಕ್ಸ್ ಇರುತ್ತೆ ಮತ್ತೆ 2.5 ಗಂಟೆ. ಯಾವ್ಯಾವ ಪ್ರಶ್ನೆ ಎಷ್ಟೆಷ್ಟು ಅಂಕಗಳಿಗೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡೋಣಂತೆ. ಇನ್ಫಾರ್ಮೇಷನ್ ಟು ಬಿ ಫಿಲ್ಡ್ ಬೈ ದ ಸ್ಟೂಡೆಂಟ್. ಇಲ್ಲಿ ತಮ್ಮ ಹೆಸರನ್ನು ಬರೀಬೇಕು, ನೇಮ್ ಆಫ್ ದ ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್, ಇಲ್ಲಿ ನಿಮ್ಮ ಹಸ್ತಾಕ್ಷರ ಅಂದರೆ ಸಿಗ್ನೇಚರ್ನ ಇಲ್ಲಿ ನೀವು ಬರೀಬೇಕು. ಇಷ್ಟನ್ನು ಮಾತ್ರ ನೀವು ತುಂಬಬೇಕು. ಉಳಿದಿರ್ತಕ್ಕಂಥದ್ದನ್ನು ಮೊದಲನೇದು ರೂಮ್ ಇನ್ವಿಜಿಲೇಟ್ರು ಮತ್ತು ಅವರ ಸೈನು, ಇಲ್ಲಿ ಅವರು ವಿವರಗಳನ್ನು ತುಂಬ್ತಾರೆ. ಇನ್ನು ಇವ್ಯಾಲ್ಯೂಯೇಷನ್ನ ಟೈಮಲ್ಲಿ ತುಂಬತಕ್ಕಂಥದ್ದು. ಇಲ್ಲಿ ನಿಮಗೆ ಮೊದಲ 16 ಪ್ರಶ್ನೆಗಳು MCQನ ಪ್ರಶ್ನೆಗಳಾಗಿರ್ತವೆ. ಉಳಿದಂತೆ 17ರಿಂದ 20ವರೆಗೂ 1 ಅಂಕದ ಪ್ರಶ್ನೆಗಳು, 21ರಿಂದ 26ವರೆಗೂ 2 ಅಂಕದ ಪ್ರಶ್ನೆಗಳು ಅಂದರೆ 12 ಮಾರ್ಕ್ಸ್ಗೆ, 27, 28 ಮತ್ತು 29 3 ಅಂಕದ ಪ್ರಶ್ನೆಗಳು. ಹಾಗೆಯೇ 30ನೇ ಒಂದು ಪ್ರಶ್ನೆ 4 ಅಂಕಕ್ಕೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ ಬರೀಬೇಕು. ಹಾಗೆಯೇ 31ನೇ ಒಂದು ಪ್ರಶ್ನೆ ಪತ್ರಕ್ಕೆ, ಅದು 5 ಅಂಕಗಳಿಗೆ ಅದು ಇರುತ್ತೆ. ಇದು ನಿಮ್ಮ ಮಾರ್ಕ್ಸ್ಗಳ ಹಂಚಿಕೆಗೆ ಇದ್ದಂತಹ ಒಂದು ಇನ್ಫಾರ್ಮೇಷನ್ನು. ಒಟ್ಟು 31 ಪ್ರಶ್ನೆಗಳು ನಿಮ್ಮ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ಸಾಧಾರಣವಾಗಿ ಮಧ್ಯಾಹ್ನ 2:30ರಿಂದ 5 ಗಂಟೆವರೆಗೂ ಈ ಒಂದು ಎಕ್ಸಾಮ್ ನಡೀಬಹುದು. ಈಗ ಮೊದಲ ಮೇನ ನಾವು ನೋಡೋಣಂತೆ. निम्नलिखित बहुविकल्पीय प्रश्नों के 4 उत्तर दिए गए हैं. उनमें से सही उत्तर चुनकर संकेत अक्षर के साथ लिखिए. MCQ ಕ್ವಶನ್ಗಳು 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ನಾವು ಹುಡುಕಿ ಬರೀಬೇಕು. ಈ ಆಪ್ಷನ್ಗಳಲ್ಲಿ ಸಂಕೇತಾಕ್ಷರದ ಜೊತೆಗೆ ಬರೀರಿ ಅಂತ ಹೇಳಿದ್ದಾರೆ. ನಾವು ಮೊದಲೇ ಮಾತಾಡ್ದಂಗೆ ಒಟ್ಟು 16 ಪ್ರಶ್ನೆಗಳಿರ್ತವೆ. 1 ಅಂಕದ 16 ಪ್ರಶ್ನೆಗಳು 16 ಅಂಕಗಳಿಗೆ. ಮೊದಲ ಪ್ರಶ್ನೆ, उसके हाथ में एक सोने का कड़ा था. ಸೋನಾ ಶಬ್ದಕ ಸಮಾನಾರ್ಥಕ. ಆತನ ಕೈಯಲ್ಲಿ ಒಂದು ಬಂಗಾರದ ಕೈಯಲ್ಲಿ ಹಾಕ್ತಕ್ಕಂಥ ಒಂದು ಬಳೆ ಥರದ್ದು. ಸೋನಾ ಅಂದರೆ ಬಂಗಾರ, ಬಂಗಾರಕ್ಕೆ ಸಮಾನಾರ್ಥಕ ಪದ ಯಾವುದು? ಸುವರ್ಣ. ಸುವರ್ಣ ಅಂತಕ್ಕಂಥದ್ದು ಇದಕ್ಕೆ ಉತ್ತರ. ಎರಡನೇದು ಇಲ್ಲಿ ಅನುರೂಪತೆಯ ಪ್ರಶ್ನೆ. ರಾಜ ರಾಣಿ ಬಾದ್ಶಾ ಬೇಗಂ. ಬೇಗಂ ಅಂತಕ್ಕಂಥದ್ದು ಇದಕ್ಕೆ ಉತ್ತರ. ಸೈನಿಕ್ छुट्टियां बिताने गए थे. ರೇಖಾಂಕಿತ ಶಬ್ದಕ ಅನ್ಯವಚನ. ಇಲ್ಲಿ ಚುಟ್ಟಿಯಾ ಅಂತಕ್ಕಂಥದ್ದು ರಜೆಗಳು. ರಜೆ ಅಂತಕ್ಕಂಥದ್ದು ನಾವು ಬರಿಬೇಕು. ಚುಟ್ಟಿ ಅಂತಕ್ಕಂಥದ್ದು ರಜೆ. ಚುಟ್ಟಿ ಹೈ. ಹಾಗೇನೆ ಚಂಪಾ ಸೆ ರಹಾನಾ ಗಯಾ. ಈ ವಾಕ್ಯದಲ್ಲಿ ಇರ್ತಕ್ಕಂಥ ಸಂಜ್ಞ ಅಂದರೆ ನೌನ್ ಯಾವುದು ಅಂತ ಹೇಳ್ಬಿಟ್ಟು ಬರಿಬೇಕು. ಇಲ್ಲಿ ಚಂಪಾ ಅಂತಕ್ಕಂಥದ್ದು ನೌನ್. 5ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಅಚ್ಚ ಅಂತಕ್ಕಂಥದ್ದು ಗುಣವಾಚಕ ವಿಶೇಷಣ ಆದರೆ ಏಕ್ ಅಂತಕ್ಕಂಥದ್ದು ಸಂಖ್ಯಾವಾಚಕ ವಿಶೇಷಣ. ಇಲ್ಲಿ ಸಂಖ್ಯಾವಾಚಕ ವಿಶೇಷಣ. 6ನೇ ಒಂದು ಪ್ರಶ್ನೆ, ಹಮ್ ಅಖಬಾರ್ ಪಡ್ತೆ ಪಡ್ತೆ ಚಾಯ್ ಪೀತೆ ಹೈ. ವಾಕ್ಯ ಮೇ ದ್ವಿರುಕ್ತಿ ಪದ ಯಾವುದು ಅಂತ ಕೇಳಿದರೆ ಪಡ್ತೆ ಪಡ್ತೆ ಇದಕ್ಕೆ ಸರಿಯಾದ ಉತ್ತರ. ಸಿಖಾನ ಅನುರೂಪತೆಯ ಪ್ರಶ್ನೆ. ಚಲಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ. ಅದನ್ನು ನಾವಿಲ್ಲಿ ಬರಿತಾ ಇದ್ದೀವಿ. 8ನೆಯ ಒಂದು ಪ್ರಶ್ನೆ, ಶುದ್ಧವಾಕ್ಯ ಯಾವುದು ಅಂತ. ಇಲ್ಲಿ ಅಧ್ಯಾಪಿಕ ಪಾಠ ಪಡಾತಿ ಹೈ. ಇದೇನಿದೆ ಇದು ಶುದ್ಧವಾದ ವಾಕ್ಯ. ಇನ್ಮೇಸೆ ಸಹಿ ವರ್ತನೆ ವಾಲ ಶಬ್ದ. ಇಲ್ಲಿ ಕರೆಕ್ಟಾಗಿ ಇರ್ತಕ್ಕಂತಹ ವರ್ಡ್ ಯಾವುದು ಅಂತಕ್ಕಂಥದ್ದನ್ನು ಅವರು ಕೇಳಿದ್ದಾರೆ. ಮಸ್ತಿ ಮಸ್ತಿ ಹೈ ಸಹಿ ಉತ್ತರ ಹೋಗ. ಮಸ್ತಿ ಅಂತಕ್ಕಂಥದ್ದನ್ನು ನಾವು ಉತ್ತರವನ್ನಾಗಿ ಬರೆದಿದ್ದೀವಿ. ಚಿತ್ರ ಸೆ ಸಂಬಂಧಿತ ಶಬ್ದ ಹೈ. गेंदा फूल है, भवन है, कबूतर है, पेड़ है ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪೇಡ್ ಹೈ ಅಂತ ನಾವು ಬರೆದ್ವಿ. ಫುಲಾನ ಸಮಾನ ಮುಹಾವರೆ ಸೆ ಸಂಬಂಧಿತ ವಾಕ್ಯ. ಅತ್ಯಂತ ಪ್ರಸನ್ನ ಹೋನ. ಫುಲಾನ ಸಮಾನ ಅಂದರೆ ತುಂಬ ಖುಷಿ ಆಗ್ತಕ್ಕಂಥದ್ದು. ಫುಲಾನ ಸಮಾನ ರೈಟ್ ಆನ್ಸರ್. ತಿಮ್ಮಕ್ಕ ಅನ್ಪಡ್ ಮಹಿಳಾ ಥಿ. ರೇಖಾಂಕಿತ ಶಬ್ದಕ ವಿರುದ್ಧಾರ್ಥಕ ಶಬ್ದ. ಯಾವುದು ರೇಖಾಂಕಿತ ಶಬ್ದ? ಅನ್ಪಡ್. ಇದಕ್ಕೆ ಅನ್ಪಡ್ ಆಪೋಸಿಟ್ ವರ್ಡ್ನ ನಾವು ಬರೆದ್ವಿ. 13ನೇ ಒಂದು ಪ್ರಶ್ನೆ, ನಿಮ್ನಲಿಖಿತ ಶಬ್ದೋ ಮೇ ಸೆ ವ್ಯಕ್ತಿವಾಚಕ ಸಂಜ್ಞಾ. ಇಲ್ಲಿ ವ್ಯಕ್ತಿವಾಚಕ ಸಂಜ್ಞಾ ಯಾವುದು ಅಂತಕ್ಕಂಥದ್ದು ಕೇಳಿದರೆ ಪ್ರಿಯ ಅಂತಕ್ಕಂಥದ್ದು. ಇದು ಸರಿಯಾದ ಉತ್ತರ. ಸಂಜ್ಞಾ ಶಬ್ದಕ್ಕೆ ಬದಲೆ ಮೇ ಪ್ರಯುಕ್ತ ಹೋನೆ ವಾಲ ಶಬ್ದ. ಸಂಜ್ಞಾ ಸರ್ವನಾಮ. ಸಂಜ್ಞಾ ಅಂದರೆ ನೌನು, ಸರ್ವನಾಮ ಅಂದರೆ ಪ್ರೊನೌನ್. ನಿಮ್ನಲಿಖಿತ ಪದ್ಯಾಂಶ ಮೇ ಯುಕ್ತ ತುಕಾಂತ್.
ತುಕಾಂತ ಅಂದರೆ ಇವು. ಆಯಿ ಲಾಯಿ ಎಲ್ಲಿದೆ, ಎ ಅಲ್ಲಿದೆ. ಆಯಿ ಲಾಯಿ ಅಂತಕ್ಕಂಥದ್ದು. ಇದಕ್ಕೆ ನಾವು ತುಕಾಂತವಾದ ಶಬ್ದ ಅಂತ ನಾವು ಕರಿಬಹುದು. ರೈಮಿಂಗ್ ವರ್ಡ್ಸ್. ಆಂಖ್ ದೇಖ್ನಾ, ಕಾನ್ ಸುನ್ನ. ಸುನ್ನ ಅಂದರೆ ಕೇಳಿಸ್ಕೊಳ್ಳೋದು. ಆಂಖ್ ಅಂದರೆ ಕಣ್ಣು ನೋಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ. ನಿಮ್ನಲಿಖಿತ ಪ್ರಶ್ನೋं के उत्तर एक एक वाक्य में लिखिए. 4 ಅಂಕಕ್ಕೆ 17ರಿಂದ 20ರವರೆಗೂ ಇರತಕ್ಕಂತಹ ಪ್ರಶ್ನೆಗಳಿಗೆ ನಾವಿಲ್ಲಿ ಉತ್ತರಿಸ್ತಾ ಇದ್ದೀವಿ. ಅಭಿನವ್ ಗೀತ್ ಪದ್ಯ ಸೆ ಬಚ್ಚೆ ಕ್ಯಾ ಸೀಖ್ತೆ ಹೈ. ಅಭಿನವ್ ಗೀತ್ ಪದ್ಯದಿಂದ ನಾವು ಮಕ್ಕಳು ಏನನ್ನು ಕಲಿತಾರೆ ಅಂತ ಕೇಳಿದರೆ, ಅಭಿನವ್ ಗೀತ್ ಪದ್ಯ ಸೆ ಬಚ್ಚೆ ಹಮೇಶಾ ಖುಷ್ ರಹನಾ ಸೀಖ್ತೆ ಹೈ. ಯಾವಾಗಲೂ ಕೂಡ ಸಂತೋಷವಾಗಿರೋದು ಹೇಗೆ ಅಂತಕ್ಕಂಥದ್ದು ನಾವು ಇಲ್ಲಿ ಕಲಿಬಹುದು. ಮುಖ್ಯವಾಗಿ ಸೇಬ್ ಕहाँ से गिरा, सेब पेड़ से गिरा. मेजर को कौन सा कार्य कठिन था. मेजर को इच्छुगिल नहर का मोर्चा तोड़ने का काम कठिन था. उदंत मार्तांड किस भाषा की प्रथम पत्रिका है. उदंत मार्तांड हिंदी भाषा की प्रथम पत्रिका है. ಮೂರನೇ ಮೇನ ನಾವು ನೋಡೋದಾದ್ರೆ, ನಿಮ್ನಲಿಖಿತ ಪ್ರಶ್ನೋं के उत्तर 2-3 ವಾಕ್ಯ में लिखिए. ಇಲ್ಲಿ ಇವರೇನು ಮಾಡಿದರೆ ತಪ್ಪಿದನ್ನು ಕೊಟ್ಟಿದ್ದಾರೆ ನೋಡ್ರಿ. ಕರೆಕ್ಟ್ ಯಾವುದಪ್ಪ ಅಂದರೆ, ಇಲ್ಲಿ 6 ಪ್ರಶ್ನೆಗಳಿದ್ದಾವೆ, 2 ಅಂಕಕ್ಕೆ 12 ಮಾರ್ಕ್ಸ್ಗೆ. गांधी जी के स्वभाव के बारे में लिखिए. गांधी जी सत्यप्रिय व्यक्ति थे. वे हमेशा सच बोलते थे. वे अहिंसा के पुजारी थे. 22ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ 2 ಅಂಕದ್ದು. शिक्षा कविता से क्या सबक मिलती है. शिक्षा कविता से हमें यह सीख मिलती है कि हम अपने अनुभवों द्वारा सीखते हैं. ಇದನ್ನು ನಾವು सीखते हैं ಅಂತ ಬರೀಬೇಕು. बिना परिश्रम किए कभी सुख की प्राप्ति नहीं होती. ಭಾರತೀಯ ತ್ಯೋಹಾರ್ ಕೌನ್ ಕೌನ್ ಸೆ ಹೈ. ಭಾರತದ ಹಬ್ಬಗಳನ್ನು ನಾವೇನು ಮಾಡಬೇಕು, ಹೆಸರಿಸಬೇಕು. ಒಂದಷ್ಟು ಉದಾಹರಣೆಯನ್ನು ಕೊಡಬೇಕು. ಭಾರತೀಯ ತ್ಯೋಹಾರ್ ಜೈಸೆ ಮಕರ ಸಂಕ್ರಾಂತಿ, ದಶಹರಾ, ದಿವಾಲಿ, ಯುಗಾದಿ, ಓಣಂ, ವಿಶು, ರಂಜಾನ್, ಕ್ರಿಸ್ಮಸ್ ಆದಿ ಹೈ ಅಂತ ನಾವು ಬರೆದ್ವಿ. ಪಾನಿ ಏಕ್ ಉಪಯೋಗಿ ಸಾಧನ ಹೈ ಕೈಸೆ. ನೀರಿನ ಮಹತ್ವದ ಬಗ್ಗೆ ಬರೀಬೇಕು. पानी जीवन धात्री है. पानी के बिना जीवन नहीं. हमें पीने के लिए और हर काम के लिए पानी अनिवार्य है. संतुलित आहार का मतलब क्या है. संतुलित आहार का मतलब है शरीर को स्वस्थ सदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट्स और फैट्स युक्त आहार का सेवन ಅಂತ ಬೇಕಾದ್ರೆ ಬರೀಬಹುದು. रक्षाबंधन त्योहार का आचरण के बारे में लिखिए. रक्षाबंधन हब्बದ ಬಗ್ಗೆ ನೀವು ಬರೀರಿ ಅಂತ ಕೇಳಿದ್ದಾರೆ. रक्षाबंधन त्योहार भाई बहन का त्योहार है. बहन अपने भाई को रक्षाबंधन बांधकर उसके लिए अथवा उसके भलाई के लिए ಪ್ರಾರ್ಥನಾ करती है ಅಂತ ನಾವು ಬರೀಬಹುದು. 4ನೇ ಮೇನೇನು ಕೊಟ್ಟಿದ್ದಾರೆ, 3 ಅಂಕದ 3 ಪ್ರಶ್ನೆಗಳು ಇರ್ತವೆ. 4-6 ವಾಕ್ಯದಲ್ಲಿ ನಾವೇನು ಮಾಡಬೇಕು, ಉತ್ತರಿಸಬೇಕು. ನಿಮ್ನಲಿಖಿತ ಪ್ರಶ್ನೋं के उत्तर 4-6 वाक्यों में लिखिए ಅಂತ ಕೇಳಿದ್ದಾರೆ. ನಿಮ್ನಲಿಖಿತ ವಾಕ್यों को सही घटनानुक्रम से लिखिए. ತುಂಬ ಈಸಿಯಾಗಿ ನಾವು ಇದನ್ನು ಬಿಡಿಸಬಹುದು. ಇಲ್ಲಿ 4 ಇವನ್ನ ಕೊಟ್ಟಿದ್ದಾರೆ. ಇವನ್ನ ನಾವು ಅನುಕ್ರಮವಾಗಿ ಅಂದರೆ ಕ್ರೊನಾಲಜಿ ಪ್ರಕಾರ ನಾವು ಬರೀತಾ ಹೋಗಬೇಕು. ಈಗ ಮೊದಲನೇದು ಯಾವುದು, ತಿಮ್ಮಕ್ಕ का जन्म ಕಕ್ಕೆನಹಳ್ಳಿ में हुआ. ನಾವು ಅದನ್ನ ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಬಂದು ತಿಮ್ಮಕ್ಕ का विवाह बिक्कड़ चिಕ್ಕಯ್ಯ से के साथ हुआ. ಮತ್ತೆ ಇದು ಮೂರನೇದು ಬಂದು ತಿಮ್ಮಕ್ಕ ने एक बच्चे को गोद लिया. 4ನೇದೇನು, ತಿಮ್ಮಕ್ಕ ने रास्ते के दोनों ओर पेड़ लगाए. ಈ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ, रंग बिरंगी मोहक छवि से अपने अंतर की सुगंध से तन से मन से निज जीवन से सब जगह को सुरभित करते हैं, फूल सदा हंसते रहते हैं ಅಂತ ಇರ್ತಕ್ಕಂಥ ಹಾಡನ್ನು, ಕವಿತೆಯನ್ನು ನಾವು ಬರೀಬೇಕು. दोहे का भावार्थ अपने शब्दों में लिखिए ಅಂತ ಕೇಳಿದರೆ, ऐसी बानी बोलिए मन का आपा खोय, औरन को शीतल करें आपू शीतल होय. ಇಲ್ಲಿ ಇರ್ತಕ್ಕಂತಹ ಕಬೀರ್ದಾಸ್ ಜಿ ಅವರ ದ್ರೋಹ ಕೇಳಿದರೆ ಹೀಗೆ ನಾವು ಬರೀಬಹುದು. इस दोहे को कबीरदास जी से कृत कबीर के दोहे से लिया गया है. ಇದು ಯಾವುದೇ ನಾಳೆ ಬೇರೆ ಒಂದು ಇದನ್ನು ಕೊಟ್ಟರು ಕೂಡ ಕಬೀರದಾಸರ दोहेಯಿಂದ ಕೇಳಿದರೂ ಕೂಡ ನಾವು ಇದನ್ನೇ ಬರೀಬೇಕು. कवि कबीरदास मीठे वचन बोलने के लिए कहते हैं. उनका कहना है कि हमें इस तरह बोलना चाहिए कि जिससे हम और सुनने वाला दोनों का मन खुश हो जाए. ಹಾಗೆ ನಾವು 30ನೇ ಪ್ರಶ್ನೆಗೆ ಬಂದು ತಲುಪಿದ್ದೀವಿ. ಇದೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. श्री रामन का जन्म 7 नवंबर 1888 में तमिलनाडु के तिरुचिरापल्ली जिले में हुआ था. उनके पिता श्री चंद्रशेखर अय्यर एक कॉलेज में भौतिकी व गणित के
अध्यापक थे। उनकी माता संस्कृत की विदुषी थी। उनकी अपनी प्रखर बुद्धि और प्रतिभा के कारण ही उन्होंने 12 वर्ष की आयु से पहले ही मैट्रिक की परीक्षा पास कर ली थी। ಇದನ್ನು ನಾವೇನು ಮಾಡಬೇಕು, ಇದನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. रामन का जन्म कब और कहाँ हुआ? रामन का जन्म 7 नवंबर 1888 में तमिलनाडु के तिरुचिरापल्ली जिले में हुआ था। रामन के पिता का नाम क्या था? रामन के पिता का नाम श्री चंद्रशेखर अय्यर है। रामन के पिता क्या काम करते थे? रामन के पिता श्री चंद्रशेखर अय्यर एक कॉलेज में भौतिकी व गणित के अध्यापक थे। रामन ने मैट्रिक की परीक्षा कब पास कर ली? रामन ने अपनी प्रखर बुद्धि और प्रतिभा के कारण ही उन्होंने 12 वर्ष की आयु से पहले ही मैट्रिक की परीक्षा पास कर ली। ಇದನ್ನು ನಾವು ಇನ್ನೂ ಸಿಂಪಲ್ ಆಗಂದರೆ ರಾಮನ್ ने अपनी 12 वर्ष की आयु से पहले ही मैट्रिक की परीक्षा पास कर ली. ಇಷ್ಟು ಕೂಡ ನಾವು ಬರಿಬಹುದು ಅಥವಾ ಪೂರ್ತಿ ಬರೆದರೂ ಕೂಡ ಏನೂ ತಪ್ಪಿಲ್ಲ. ಕೊನೆಯ ಪ್ರಶ್ನೆ 31ನೇ ಪ್ರಶ್ನೆ ಬಂದಿದ್ದೀವಿ. कोई कारण देते हुए 3 दिन की छुट्टी के लिए प्रधानाध्यापक को पत्र लिखिए. 5 अंकದ ಪ್ರಶ್ನೆ ಇದು. ಇಲ್ಲಿ ನಾವು ಡೇಟನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರೇಷಕ್ ಅಂದರೆ ನಮ್ಮ ಅಡ್ರೆಸ್ ನಾವು ಬರಿತಾ ಇದ್ದೀವಿ. ಹೆಸರು ಬರೆಯಂಗಿಲ್ಲ, ಆದ್ದರಿಂದ ಈ 8ನೇ ಕಕ್ಷಾ ಸರ್ಕಾರಿ ಪಾಠಶಾಲಾ ಚಿತ್ರದುರ್ಗ ಅಂತ ಬರೆದ್ವಿ. ಇಲ್ಲಿ ಸೇವಾಮೆ ಅಂತ ಹೇಳ್ಬಿಟ್ಟು ನಮ್ಮ HM ಅಥವಾ ಪ್ರಿನ್ಸಿಪಾಲ್ರವರ ಅಡ್ರೆಸ್ನ ಬರೆದ್ವಿ. ಪ್ರಧಾನಾಧ್ಯಾಪಕ ಸರ್ಕಾರಿ ಪಾಠಶಾಲಾ ಚಿತ್ರದುರ್ಗ. ಕಾರಣ ಯಾವ್ದು ಬೇಕಾದ್ರೂ ಕೇಳ್ಬೋದು. ನಾವಿಲ್ಲಿ ಅವ್ರನ್ನ ಸಂಬೋಧಿಸ್ತಾ ಇದ್ದೀವಿ ಪೂಜ್ಯ ಗುರೂಜಿ ಅಂಥೇಳಿ. ವಿಷಯವನ್ನು ಬರೀತಿದ್ವಿ छुट्टी के लिए निवेदन पत्र अंतೇಳಿ. उपयुक्त विषयानुसार आपसे निवेदन है कि सविनय निवेदन है कि मैं अपने बहन की शादी में शामिल होने के लिए बेंगलुरु जा रहा हूँ. गर्ल ಆದರೆ ಏನು ಮಾಡಬೇಕು, जा रही हूँ ಅಂತ ಬರೀಬೇಕು. ಬಾಯ್ ಆದರೆ जा रहा हूँ. इसलिए आप दिनांक 27/2/2024 से 29/2/2024 तक 3 दिन की छुट्टी देने की कृपा करें. 3 ದಿನದ ಅಂತ ಕೇಳಿದರೆ ಕಾರಣ ಕೇಳಿದರೆ ನಾವು ಕಾರಣವನ್ನು ಬರೆದಿದ್ದೀವಿ. ಧನ್ಯವಾದ ಸಹಿತ आपका आज्ञाकारी छात्र ಏನದು, ಬಾಯ್ ಆದರೆ आपकी आज्ञाकारी छात्र, ಏನು ಗರ್ಲ್ ಆದರೆ आपकी आज्ञाकारी छात्र ಅಂತ ಬರೆದು ಅಂತ ಬರೀತೀರಾ. ಇದು ನಿಮ್ಮ ಪತ್ರ ಆಗಿತ್ತು. ಇಷ್ಟು ಬರೆದರೆ ನೀವು ತಪ್ಪಿಲ್ದಂಗೆ 5 ಮಾರ್ಕ್ಸ್ ಖಂಡಿತವಾಗಿ ಸಿಗುತ್ತೆ. ತುಂಬ ಈಸಿ ಹಿಂದಿಯನ್ನು ನಾವು ಆನ್ಸರಾಗಿ ಬರೀತಕ್ಕಂಥದ್ದು. ಹಾಗಾಗಿ ಇದನ್ನು ನೀಟಾಗಿ ನೋಡ್ಕೊಳ್ರಿ. ಪತ್ರ ಅಂತೂ ಇದೇ ಥರದ ಪತ್ರ ಬರುತ್ತೆ, ಚುಟ್ಟಿ ಪತ್ರ. ಮತ್ತು ಉಳಿದಂಥವು ತುಂಬ ಈಸಿಯಾಗಿ ಪ್ಯಾರಾಗ್ರಾಫ್ ಮತ್ತೊಂದೆಲ್ಲ ಅಲ್ಲೇ ಕ್ವಶನ್ ಇರುತ್ತೆ, ಅಲ್ಲೇ ಆನ್ಸರ್ ಇರುತ್ತೆ. 16 MCQಗಳಿರ್ತವೆ. 1 ಮಾರ್ಕ್ಸಿನ 4 ಕ್ವಶನ್ ಇರ್ತವೆ. ಕಠಿಣ ಅಂತಕ್ಕಂಥದ್ದು ಏನೂ ಇಲ್ಲ. 2 ಮಾರ್ಕ್ಸಿನ 6 ಕ್ವಶನ್ಸು, 3 ಮಾರ್ಕ್ಸಿನ 3 ಕ್ವಶನ್ನು. ಅದರಲ್ಲೊಂದು ಪದ್ಯ ಕೇಳ್ತಾರೆ, ಒಂದು ಭಾವಾರ್ಥ ಕೇಳ್ತಾರೆ. ಇದು ನಿಮ್ಮ ಈ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಒಂದು ಪ್ರಶ್ನೆ ಉತ್ತರಗಳ ಇದಾಗಿತ್ತು. ಮತ್ತೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಸಿಗೋಣಂತೆ. ಧನ್ಯವಾದಗಳು.